50,000 negotiable, 10,000 negotiable, 20,000 slightly negotiable, 75,000, 50,000. So ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಗಿರಿನಗರ ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಬರೋ ಓಮ್ ಕಾರ್ಸ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಮುಂಚೆನೇ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ಬಿಕಾಸ್ ಏನಕ್ಕಂದರೆ ಇಲ್ಲಿ ನಿಮಗೆ ಕ್ವಾಲಿಟಿ ಕಾರ್ಸ್ ಸಿಗುತ್ತೆ ಮತ್ತು ಕಾರ್ಸ್ ತೊಗೊಂಡ್ರೆ ನಿಮ್ಗೆ ಯಾವುದೇ ಥರ ಖರ್ಚಸ್ ಇರಲ್ಲ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲನೂ ಸಿಂಗಲ್ ಓನರ್ ಕಾರ್ಸ್ ಆಗಿರುತ್ತೆ. ಎಷ್ಟೋ ಜನ ಹೇಳ್ತಿರ್ತೀರ ಸಿಂಗಲ್ ಓನರ್ ಕಾರ್ ಶೋರೂಮ್ ವೀಡಿಯೋ ಮಾಡಿ ಅಂತ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಶೋರೂಮ್ ಓನರ್ ಇದ್ದಾರೆ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೆಂಗೆ ಯಾವಾಗಲೂ ನೀವು ಸಿಂಗಲ್ ಓನರ್ ಕಾರ್ಸ್ ಯಾವಾಗಲೂ ತರಿಸ್ತೀರಾ, ಹೇಗೆ ಸರ್? ಸರ್, ಇದು ಕ್ವಾಲಿಟಿ ಕಾರ್ಸ್ನ ನಾವು ಕಸ್ಟಮರ್ಸ್ಗೆ ಮಾರಬೇಕು ಅಂತ ಹೇಳಿದಾಗ ಯಾರು ತೊಗೊಂಡು ಹೋಗ್ತಾರೆ ಅವ್ರಿಗೂ ಒಂಚೂರು ರೀಸೇಲ್ ಇರಬೇಕು, ಅವ್ರಿಗೂ ಒಳ್ಳೆ ವ್ಯಾಲ್ಯೂ ಸಿಗಬೇಕು, ಮತ್ತೆ ಕಡಿಮೆ ಓಡಿರಬೇಕು, ಸಿಂಗಲ್ ಓನರ್ ಇರಬೇಕು. ಪ್ರತಿಯೊಬ್ಬರೂ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಬೇಕಾಗಿದ್ರೆ ದುಡ್ಡು ಸೇವ್ ಆಗಬೇಕು, ಒಳ್ಳೆ ಕಾರ್ ಸಿಗಬೇಕು. ಸಿಂಗಲ್ ಓನರ್ ಇದ್ರೇನೆ ಪ್ರಿಫರಬಲಿ ಬೇಕು ಅನ್ನೋರು 99% ಎಲ್ಲರೂ ಒಪ್ಕೊಳ್ತಾರೆ. ಸೊ ಹಾಗಾಗಿ ಕಾರ್ಸು ಕಡಿಮೆ ಮಾರಿದ್ರು ಕೂಡ ಕ್ವಾಲಿಟಿ ಕಾರ್ಸು ಸಿಂಗಲ್ ಓನರ್ ಕಾರ್ಸ್ಗಳನ್ನೇ ನಾವು ಜಡ್ಜ್ ಮಾಡಿ ಸೆಲೆಕ್ಟಿವ್ ಕಾರ್ಸ್ನ ನಾವಿಲ್ಲಿ ಇಟ್ಕೊಳ್ತೀವಿ ನಾವು. ಓಕೆ ಸರ್, ಇವಾಗ ಎಷ್ಟೊಂದು ಜನ ನೋಡ್ತಿರ್ತಾರೆ, ಬಟ್ ಈ ಕೋವಿಡ್ ಆಗಿರೋದ್ರಿಂದ ಎಷ್ಟೊಂದು ಜನಕ್ಕೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ತೊಗೊಳಕ್ಕಾಗಲ್ಲ. ಎಷ್ಟೊಂದು ಜನ ಲೋನಲ್ಲಿ ನೋಡ್ತಿರ್ತಾರೆ. ಸೊ ಲೋನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಲೋನ್ ಸಿಗುತ್ತಾ, ಅಥವಾ ಬ್ಯಾಂಗ್ಳೂರ್ ಆಚೆ ಇರೋರ್ಗೆ ಮಾತ್ರ ಈ ಲೋನ್ ಸಿಗುತ್ತಾ, ಹೆಂಗೆ ಸರ್? 90% ಬೆಂಗಳೂರಲ್ಲಿರೋರಿಗೆ ಲೋನ್ ಆಗುತ್ತೆ. ಮತ್ತೆ ರೂರಲ್ ಏರಿಯಾಸ್ಗಳಲ್ಲಿ ಯಾರು IT ಪೇಯರ್ಸ್ ಆಗಿರ್ತಾರೆ, ಯಾರು ಬಿಸ್ನೆಸ್ ಅವ್ರು ಇರ್ತಾರೆ, ಮತ್ತೆ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಅಂಥವ್ರಿಗೆ ಲೋನ್ ಆಗತ್ತೆ. ಏನು ಇಲ್ದಿರ ನಾವು ರೈತರು ನಮಗೆ ಲೋನ್ ಕೊಡ್ತಾರ ಅಂತ ಹೇಳಿದ್ರೆ ದಯವಿಟ್ಟು ಲೋನ್ ಆಗಲ್ಲ. ಸೊ 100% IT ಪೇಯರ್ ಆಗಿರ್ಬೇಕು, ಮತ್ತೆ ಒಂದು 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೇಕು, ಇಲ್ಲ ಎಂಪ್ಲಾಯೀಸ್ ಇದ್ರೆ ಪೇ ಸ್ಲಿಪ್ ಇರಬೇಕು ಸ್ಯಾಲ್ರಿದು. ಈ ತರ ಎಲ್ಲ ಇದ್ದಾಗ ಮಾತ್ರನೇ ಲೋನ್ ಆಗುತ್ತೆ. ಓಕೆ ಸರ್, ಇಲ್ಲಿ ಎಷ್ಟೊಂದು ಕಾರ್ಸ್ ಕಲೆಕ್ಷನ್ಸ್ ಎಲ್ಲ ಇವತ್ತು ಬಂದಿದೆ. ಸೊ ಇದು ಬಿಟ್ಬಿಟ್ಟು ಎಷ್ಟೊಂದು ಜನ ಬೇರೆ ಕಾರ್ಸ್ ಎಲ್ಲ ಕೇಳ್ತಾರೆ. ಆ ಥರ ಕೇಳುವಾಗ ನೀವು ತರಿಸ್ತೀರಾ, ಹೇಗೆ ಸರ್? ಸರ್, ಡೆಫಿನೆಟ್ಲಿ. ಈಗ ಇಲ್ಲಿರೋ ಕಾರ್ಸ್ಗಳು ಏನಿರುತ್ತೆ, ಒಂದು 30 ಕಾರ್ಸು. ಈ ಕಾರ್ ಅಲ್ಲದೆ ಇನ್ನು ಬೇರೆ ರೀತಿ ಏನಾದರೂ ಅವ್ರಿಗೆ ಚಾಯ್ಸ್ ಬೇಕು ಅಂದಾಗ ಡೆಫಿನೆಟ್ಲಿ ನಾವು ಹೊರಗಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಅರೇಂಜ್ ಮಾಡ್ತೀವಿ. ಬಟ್ ತಗೊಳ್ಳೋರಿಗೆ ಪೇಷನ್ಸ್ ಇರಬೇಕು. ಒಂದು 1 hour 2 hours ಆಗುತ್ತೆ. ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಮ್ಯಾಚ್ ಆಗುವಂತ ಕಾರ್ಗಳನ್ನ ಅರೇಂಜ್ ಮಾಡ್ತೀವಿ. ಓಕೆ ಸರ್, ಇವಾಗ ನೀವು ಕಾರ್ ತೊಗೊಂಡಾದ್ಮೇಲೆ ಯಾವ್ದಾದ್ರು ಸರ್ವಿಸ್ ವಾರಂಟಿ, ಇಂಜಿನ್ ವಾರಂಟಿ ಆ ಥರ ಯಾವ್ದಾದ್ರು ಕೊಡ್ತೀರಾ, ಅಥವಾ ಪ್ರೀ ಚೆಕ್ ಮುಂಚೆನೆ ಮಾಡಿರ್ತೀರಾ, ಹೇಗೆ ಸರ್? ಸರ್, ನಾವು ಕಾರು ನಮ್ಮಲ್ಲಿ ಲ್ಯಾಂಡ್ ಆಗೋದಕ್ಕೆ ಮುಂಚೆನೆ ಪ್ರೀ ಚೆಕ್ ಮಾಡಿ ಎಲ್ಲಾನು ಚೆಕ್ ಮಾಡಿಬಿಟ್ಟು ನಾವು ಇಂಜಿನ್ ವೈಸು, ಗೇರ್ ಬಾಕ್ಸ್ ವೈಸು, ಮತ್ತೆ ಬಾಡಿ ಲೈನು, ಎವ್ರಿಥಿಂಗ್, ಆಕ್ಸಿಡೆಂಟ್ ಆಗಿಲ್ವಾ, ಇದು ಫುಲ್ಲಿ ಒರಿಜಿನಲ್ ಇದೆಯಾ, ಇದೆಲ್ಲ ಟೆಸ್ಟ್ ಮಾಡಿ ನಾವಿಲ್ಲಿ ಇಟ್ಟಿರ್ತೀವಿ. ಓಕೆ. ಸೊ ಹಾಗಾಗಿ ನಾವು ಇದರಲ್ಲಿ ಏನು ಗ್ಯಾರಂಟಿ ವಾರಂಟಿ ಕೊಡುವಂತ ಅವಶ್ಯಕತೆ ಬರಲ್ಲ. ಮೇಜರ್ ಏನು ಅಂತ ಹೇಳಿದ್ರೆ ಎಲ್ಲರೂ ಬೇರೆಯವ್ರು ನಾವು 6 ತಿಂಗಳು ಗ್ಯಾರಂಟಿ ಕೊಡ್ತೀವಿ ಇಂಜಿನ್ಗೆ, ಗೇರ್ ಬಾಕ್ಸ್ಗೆ, ಇದಕ್ಕೆಲ್ಲ ಅಂತೇಳಿ ಸುಮ್ಮನೆ ಅವ್ರು ಬೂಸ್ಟ್ ಮಾಡ್ಕೊಳ್ಳೋಕೆ ಅದನ್ನ ಹೇಳ್ತಾರೆ. ಮತ್ತೆ ಮ್ಯಾಕ್ಸಿಮಮ್ ನಾವೆಲ್ಲ 100% ಚೆಕ್ ಮಾಡಿರೋದ್ರಿಂದ 99% ಏನು ಪ್ರಾಬ್ಲಮ್ ಬರಲ್ಲ. ಸೊ ಈಗಾಗಲೇ ನಮ್ ರಿವ್ಯೂಸ್ ನೋಡಿದ್ರೆ ಅವ್ರಿಗೆ ನಾವು ಯಾವ ತರ ಕಾರ್ ಕೊಟ್ಟಿದೀವಿ, ಯಾರು ತಗೊಂಡೋಗಿದ್ದಾರೆ, ಅವ್ರು ಯಾವ ತರ 6 ತಿಂಗಳು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ, 2 ವರ್ಷ ಆದ್ರೂ ಎಷ್ಟೋ ಜನ ಹ್ಯಾಪಿಯಾಗಿ ಬಂದು ಅವ್ರ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ ರೆಕಮೆಂಡ್ ಮಾಡಿ ಬಂದು ಇಲ್ಲಿ ಕಾರ್ ತೊಗೊಂಡೋಗಿರೋರು ಇದ್ದಾರೆ. ಓಕೆ ಓಕೆ. ಸೊ ಇವ್ರದ್ದು ಗೂಗಲ್ ರಿವ್ಯೂ ಕೂಡ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ವಿಡಿಯೋ ಒಳಗೆ ಹೋಗೋಣ, ಎಲ್ಲ ಕಾರ್ ಡೀಟೇಲ್ಸ್ ನೋಡೋಣ, ಬನ್ನಿ. ಓಕೆ. ಸೊ ಮೊದಲನೇ ಗಾಡಿ ನೋಡ್ತಿರ್ಬೋದು. ಎಷ್ಟೊಂದು ಜನ ಕೇಳ್ತೀರಾ ಎರ್ಟಿಗಾ ಬೇಕು ಅಂತ. ಈ ಕಾರ್ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಎರ್ಟಿಗಾ 2014 ZDI ಫುಲ್ಲಿ ಲೋಡೆಡ್ ಕಾರು, ಸಿಂಗಲ್ ಓನರು. ಇವರು ಅಫಿಷಿಯಲ್ ಕಾರ್. ಇದು ಬರೀ 60,000 ಓಡಿದೆ. ಇದರಲ್ಲಿ ನಿಮ್ಗೆ ABS, ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್, 2 ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸ್, ರಿವರ್ಸ್ ಸೆನ್ಸರ್. ಮತ್ತೆ ಕಾರು ತುಂಬಾ ಕಡಿಮೆ ಓಡಿರೋದ್ರಿಂದ ಫುಲ್ಲಿ ಒರಿಜಿನಲ್ ಇದೆ. ಯಾವುದು ಪಾರ್ಟ್ ರೀಪ್ಲೇಸ್ ಇಲ್ಲ. ಡೋರ್ ಆಗ್ಲಿ, ಬಾನೆಟ್ ಆಗ್ಲಿ, ಡಿಕ್ಕಿ ಆಗ್ಲಿ ಎಲ್ಲೂ ಕೂಡ ಡ್ಯಾಮೇಜು ಇಲ್ಲ, ಮತ್ತೆ ಯಾವ ಪಾರ್ಟ್ ರೀಪ್ಲೇಸ್ಮೆಂಟು ಇಲ್ಲ. ಪೀರಿಯಾಡಿಕಲ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಇದು ಶೋರೂಮ್ ಹಿಸ್ಟ್ರಿ. ಸೊ ಈ ಕಾರ್ದು ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಸರ್, ಇದು ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, 7,50,000. ಸೊ ನೆಗೋಸಿಯೇಷನ್ ಇದೆ. ಓಕೆ ಆದ್ರೆ ಓನರ್ ಬರ್ತಾರೆ, ವಿ ವಿಲ್ ಸಿಟ್ ಅಂಡ್
ಮಾತಾಡ್ಬೋದು. ಸ್ವಲ್ಪ ಆಜು ಬಾಜುನಲ್ಲಿ ಸ್ವಲ್ಪ ಕಡಿಮೆ ಮಾಡಿಸಿ ಕೊಡ್ತೀವಿ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಇದು ಆವರೇಜು ಹೈವೇಗಳಲ್ಲೇ ಒಂದು ಸಾಧಾರಣ 17ರಿಂದ 18 ಬರುತ್ತೆ. ಓಕೆ 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 ಸರ್. ನೆಕ್ಸ್ಟ್ ಒಂದು i20 ಒಂದಿದೆ, ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ ಎಲೈಟ್ i20 ಹಾಂ, ಸ್ಪೋರ್ಟ್ಸ್ ಪ್ಲಸ್. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ನ್ಯಾವಿಗೇಷನ್ನು, ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ, ಹಾಂ ಹಾಂ, ಡೇ ಲೈಟ್, ಅಲಾಯ್ ವೀಲ್ಸು, ಓಕೆ. ಲೆದರ್ ಅಪೋಲ್ಶರಿ ಇದೆ. ಓ, ಇನ್ನ ಕವರ್ ಕೂಡ ಇದು ಬಿಚ್ಚಿಲ್ಲ. ಹೌದು ಸರ್, ತುಂಬಾ ಫ್ರೆಶ್ ಇದೆ. ಹಾಂ 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 ಹಾಂ. ಬರೀ 15,000 ಓಡಿದೆ. 15,000 ಅಷ್ಟೇ ಓಡಿರೋ? ಬರೀ 15,000. ಓಕೆ. 2019. ಹಾಂ 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 ಹಾಂ. ಇವರು ಕೂಡ ಅಫಿಷಿಯಲ್ ಇವರು ತುಂಬಾ ಸ್ಪೇರ್ಲಿ ಯೂಸ್ ಮಾಡಿದ್ದಾರೆ. ಓಕೆ. ಫುಲ್ಲಿ ಲೋಡೆಡ್ ಕಾರ್, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಎಲ್ಲ ಇದೆ ಅಲ್ಲ? ಹೌದು, ಬ್ರ್ಯಾಂಡ್ ನ್ಯೂ ರೀತಿನಲ್ಲಿದೆ. ಓಕೆ. ಸ್ಪೋರ್ಟ್ಸ್ ಪ್ಲಸ್ ಇದು. ಆಸ್ಟಾಗೂ ಇದಕ್ಕೂ ಜಸ್ಟ್ ಬಟನ್ ಸ್ಟಾರ್ಟ್ ಒಂದೇ ಡಿಫ್ರೆನ್ಸ್ ಬರುತ್ತೆ. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಸರ್? ಪ್ರೈಸ್ ಇದು 8 lakhs ನೆಗೋಷಿಯಬಲ್ ಸರ್. 8 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಮೈಲೇಜು ಹೆಂಗೆ ಸರ್? ಸರ್ ಇದು ಸಾಧಾರಣವಾಗಿ ಹೈವೇಗಳಲ್ಲಿ ಒಂದು 16ರಿಂದ 17 ಬರುತ್ತೆ. ಹಾಂ. ಕಾರ್ ತುಂಬಾ ಚೆನ್ನಾಗಿದೆ, ಫ್ರೆಶ್ ಇದೆ, ಮತ್ತೆ ತುಂಬಾ ಕಡಿಮೆ ಓಡಿದೆ. ಓಕೆ ಓಕೆ ಸರ್. ಸೊ ನೆಕ್ಸ್ಟ್ ಒಂದು i10 ಒಂದಿದೆ, ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು i10 ಗ್ರ್ಯಾಂಡ್. ಇದು ಹಾಂ ಹಾಂ. ಆಸ್ಟಾ ವೇರಿಯಂಟ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್. ಹಾಂ. ಇದರಲ್ಲೂ ಅಲಾಯ್ ವೀಲ್ಸ್ ಬರುತ್ತೆ. ಸಿಂಗಲ್ ಓನರು, ತುಂಬಾ ಕಡಿಮೆ ಓಡಿದೆ, ಜಸ್ಟ್ 36,000 ಓಡಿದೆ. ತುಂಬಾ ಫ್ರೆಶ್ ಇದೆ. i10 ಗ್ರ್ಯಾಂಡ್ ಆಸ್ಟಾ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್, ಓಕೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಸ್ಟೇರಿಂಗ್ ಅಡ್ಜಸ್ಟಬಲ್, ರಿವರ್ಸ್ ಕ್ಯಾಮ್ರಾ, ಓಕೆ, ಬ್ಯಾಕ್ ವೈಪರ್ ಕೂಡ, ಬ್ಯಾಕ್ ವೈಪರು, ಡಿಫಾಗರು, ಮತ್ತೆ ಅಲಾಯ್ ವೀಲ್ಸ್. ಸೊ ಈ ಗಾಡಿ ಪ್ರೈಸು ಮೈಲೇಜ್ ಹೇಗೆ ಸರ್? ಸರ್ ಈ 2014 ಆಸ್ಟಾ ವೇರಿಯಂಟು ಗ್ರ್ಯಾಂಡ್ 36,000 ಓಡಿದೆ. ಇದು ಪ್ರೈಸು 4,85,000, 4,85,000 ನೆಗೋಷಿಯಬಲ್. ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಹೆಂಗೆ ಸರ್? ಸರ್ ಇದು ಮೈಲೇಜು 16ರಿಂದ 17 ಬರುತ್ತೆ ಸರ್. 16ರಿಂದ 17 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಒಂದು XUV 500 ಇದೆ. ಸೊ ಮಹೇಂದ್ರ XUV 500 ಹಾಂ ಹಾಂ. W10. ಓಕೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಓಕೆ. ಇದು ಅಲಾಯ್ ವೀಲ್ಸು, ಸನ್ ರೂಫ್, 8 ಏರ್ ಬ್ಯಾಗ್ಸ್ ಬರುತ್ತೆ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಓಕೆ, ರಿವರ್ಸ್ ಸೆನ್ಸರ್, ಮತ್ತೆ ಫುಲ್ಲಿ ಲೋಡೆಡ್ ಸರ್. ಇದು ಟಾಪ್ ಎಂಡ್ ವೇರಿಯಂಟು, 2017 ಮಾಡೆಲ್. 2017 ಮಾಡೆಲ್. ಇದು ಆಲ್ಮೋಸ್ಟ್ ಕವರ್ಸ್ ಎಲ್ಲ ಹಂಗೆ ಇದೆ ಒಳಗೆ, ಶೋರೂಮ್ ಕಂಡೀಷನ್ ಥರನೇ. ಕಾರ್ ತುಂಬಾ ಫ್ರೆಶ್ ಇದೆ. ಹಾಂ ಹಾಂ ಹಾಂ. 60,000 ಓಡಿದೆ. ಓಕೆ. ಸಿಂಗಲ್ ಹ್ಯಾಂಡೆಡ್ 2017 W10. ಇದು ಪ್ರೈಸ್ ಬಂದು 14,50,000. ಹಾಂ. ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯಬಲ್. ಮೈಲೇಜ್ ಹೆಂಗೆ ಸರ್? ಪವರ್ ಗಾಡಿ ಆಗಿರೋದ್ರಿಂದ ಮೈಲೇಜ್ ಸ್ವಲ್ಪ ಸರ್ ಇದು ಸಾಧಾರಣ ಒಂದು 12ರಿಂದ 13 ಬರುತ್ತೆ ಸರ್. 12ರಿಂದ 13 ಬರುತ್ತೆ. ಓಕೆ ಓಕೆ. ಸೊ ನೆಕ್ಸ್ಟ್ ಒಂದು ಇದಿದೆ, ಮಾರುತಿ ಸುಜುಕಿ ಗಾಡಿ. ಇದು ಯಾವ್ದು ಸರ್? ಸರ್ ಆಲ್ಟೋ K10. ಓಕೆ. ಆಲ್ಟೋ K10 ತುಂಬಾ ಜನ ಇಷ್ಟಪಡ್ತಾರೆ. ಹೌದು. ಇದು 2014 ಹಾಂ ಹಾಂ. 40,000 ಓಡಿದೆ ಸರ್. ತುಂಬಾ ಫ್ರೆಶ್ ಇದೆ ವೆಹಿಕಲ್. 40,000 ಓಡಿದೆ. ಬಹಳ ಚೆನ್ನಾಗಿದೆ, ನೋಡಿದ್ರೆ ಒಳ್ಳೆ ಸೀಟ್ ಕವರ್ಸ್ ಇದೆ. ಹಾಂ ಹಾಂ. ಓಕೆ. ಸೊ ಇದಲ್ಲಿ ಫೀಚರ್ಸ್ ಹಂಗೆ ಸರ್? ಸರ್ ಇದು VXI. ಇದು 2 ಡೋರ್ಗೆ ಪವರ್ ವಿಂಡೋಸ್ ಬರುತ್ತೆ. ಹಾಂ ಹಾಂ. ರಿವರ್ಸ್ ಸೆನ್ಸರ್ ಇದೆ. ಓಕೆ. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್. 40,000 ಓಡಿದೆ. 2014, 2014. ಓಕೆ. ತುಂಬಾ ಮಿಂಟ್ ಕಂಡೀಷನ್ ಇದೆ ಸರ್. ಯಾವುದೇ ಡ್ಯಾಮೇಜು, ಸ್ಕ್ರಾಚಸ್, ಯಾವುದು ರೀಪ್ಲೇಸ್ಮೆಂಟ್ ಏನೂ ಇಲ್ಲ. ಓಕೆ. ಸರ್ ಇದು 3,50,000. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ. 3,50,000 ಸ್ಲೈಟ್ಲಿ ನೆಗೋಷಿಯಬಲ್. ಮೈಲೇಜ್ ಅಂಡ್ ಮೈಂಟೆನೆನ್ಸ್ ಕೂಡ ತುಂಬಾ ಸರ್ ಇದು ಮೈಂಟೆನೆನ್ಸ್ ಬರಲ್ಲ, ಒಂದು 2 ವೀಲರ್ ಮೇಂಟೈನ್ ಮಾಡ್ದಂಗೆ ಬರುತ್ತೆ. ಹೌದು. ಆವರೇಜ್ ಮೈಲೇಜ್ ಇದು ಸಾಧಾರಣ ಒಂದು 20 ಬರುತ್ತೆ ಸರ್. ಇದು 20 ಹೈವೇನಲ್ಲಿ 22 ವರೆಗೂ ಸ್ಟ್ರೆಚ್ ಆಗುತ್ತೆ. ಓಕೆ ಓಕೆ. ವೆರಿ ಲೋ ಮೇಂಟೆನೆನ್ಸ್, ರಿಪೇರಿನೇ ಬರಲ್ಲ ಸರ್ ಕಾರು. ಓಕೆ. 40,000 ಓಡಿದೆ. ಅದಲ್ದಿರ ನ್ಯೂ ಟೈರ್ಸ್ ಹಾಕಿದ್ದಾರೆ. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರು. ಓಕೆ ಓಕೆ. ಬಹಳ ಚೆನ್ನಾಗಿದೆ ಕಾರು. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು i10 ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ i10 ಸ್ಪೋರ್ಟ್ಸ್. ಇದು ಪೆಟ್ರೋಲ್ ವೇರಿಯಂಟು. 2014. ಓಕೆ. ಸಿಂಗಲ್ ಓನರು. 50,000 ಓಡಿದೆ. 50,000. ಓಕೆ. ಕಾರ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ, ಬಹಳ ಚೆನ್ನಾಗಿದೆ. ಫುಲ್ಲಿ ಒರಿಜಿನಲ್ ಲೆದರ್ ಅಪೋಲ್ಸರಿ ಇದೆ.
ಓಕೆ, ಬೇರೆ ನಾರ್ಮಲ್ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸರ್ ಭಾಳ ಚೆನ್ನಾಗಿದೆ, ಕಡಿಮೆ ಓಡಿದೆ. ಹಾಂ 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 2014 ಸ್ಪೋರ್ಟ್ಸ್ i10 ಇದು. ಓಕೆ 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 ಓಕೆ. ಸರ್ ಇದು ಹಾಂ 4,25,000 ಹಾಂ ನೆಗೋಷಿಯಬಲ್ ಸರ್. 4,25,000, 4,25,000 ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಹೆಂಗೆ ಸರ್ ಈ ಗಾಡಿದು? ಸರ್ ಇದು ಮೈಲೇಜು ಸಾಧಾರಣ ಒಂದು 17 ಬರುತ್ತೆ ಸರ್ ಇದು. 17 ಬರುತ್ತೆ. ಓಕೆ ಓಕೆ. ಸೊ ಯೂಶಲಿ ಮೈಲೇಜ್ ಕೂಡ ನಾವು ಓಡಿಸೋದ ಮೇಲೂ ಡಿಪೆಂಡ್ ಆಗುತ್ತಲ್ಲ ಸರ್? ಡೆಫಿನೆಟ್ಲಿ ಓಡಿಸೋದ್ರ ಮೇಲೆ ಹಾಂ ಪೂರ್ಣ ಡಿಪೆಂಡ್ ಆಗೋದು ಸರ್. ಗೇರ್ ಬಿಡೋದು, ಕ್ಲಚ್ ಬಿಡೋದು, ನಾವು ಯಾವ ಥರ ಯೂಸ್ ಮಾಡ್ತೀವಿ. ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಮೈಲೇಜ್ ಕಡಿಮೆ ಬರುತ್ತೆ, ಸಾಫ್ಟ್ ಆಗಿ ಯೂಸ್ ಮಾಡಿದ್ರೆ ಮೈಲೇಜ್. ಎಲ್ಲ ಗಾಡಿಗಳು ಅಷ್ಟೇ ಸರ್, ಎಲ್ಲ ಕಾರ್ಸು ಅಷ್ಟೇ. ಓಕೆ ಸರ್. ನೆಕ್ಸ್ಟು ಇನ್ನೊಂದು ಮಹೇಂದ್ರ ಬೊಲೆರೋ ZLX ಇದು ತುಂಬಾ ಜನ ಕೇಳ್ತಾರೆ. M2DI 4 ಸಿಲಿಂಡರ್ ಇಂಜಿನ್ ಸರ್ ಇದು. ಓಕೆ ಡೀಸೆಲ್ ವೇರಿಯಂಟ್. ಹಾಂ ಹಾಂ ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಸರ್, ಫುಲ್ಲಿ ಒರಿಜಿನಲ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಸೀಟ್ ಕವರ್ಸು ಫ್ರೆಶ್ ಆಗಿ ಈಗ ಮಾಡಿಸಿದ್ದಾರೆ, ಭಾಳ ಚೆನ್ನಾಗಿದೆ ವೆಹಿಕಲ್. ಓಕೆ 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 ಓಕೆ. ಸೊ ಈ ಗಾಡಿ 2016 2016 50,000 ಓಡಿದೆ. ZLX ನ್ಯೂ ಟೈರ್ಸ್ ಹಾಕಿದ್ದಾರೆ, ಸ್ಟೆಪ್ನಿ ಯೂಸ್ ಮಾಡಿಲ್ಲ, ಅನ್ಯೂ ಸ್ಟೆಪ್ನಿ ಇದೆ. ಓಕೆ ಓಕೆ. ಬಹಳ ಚೆನ್ನಾಗಿದೆ ವೆಹಿಕಲ್ ಸರ್. ಇದು 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 7,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಈ ಗಾಡಿ ಮೈಲೇಜ್ ಸರ್ ಹೆಂಗೆ? ಸರ್ ಇದು 14 ಇಂದ 15 ಬರುತ್ತೆ ಸರ್ ಹೈವೇನಲ್ಲಿ. ಬಹಳ ಚೆನ್ನಾಗಿದೆ ಸರ್. ಬೊಲೆರೋನ ಸಾಕಷ್ಟು ಜನ ಇಷ್ಟಪಡ್ತಾರೆ. ರಫ್ ಯೂಸ್ ಮಾಡ್ಬೇಕಂದ್ರೆ ಈ ಗಾಡಿ ಯೂಸ್ ಮಾಡ್ತಾರೆ, ಮತ್ತೆ ಸ್ಪೋರ್ಟಿ ಲುಕ್ಗೆ ತುಂಬಾ ಜನ ಯೂಸ್ ಮಾಡ್ತಾರೆ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು i20 ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ i20 ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟು. ಓಕೆ. ಸಿಂಗಲ್ ಓನರ್, ಬಹಳ ಚೆನ್ನಾಗಿದೆ, ಫುಲ್ ಒರಿಜಿನಲ್ ಕಾರ್ ಸರ್ ಇದು. 75,000 ಓಡಿದೆ. ಓಕೆ ಓಕೆ ಓಕೆ. ಅಫಿಷಿಯಲಿ ಯೂಸ್ ಕಾರ್ ಸರ್ ಇದು. ಇದ್ರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ 4 ಡೋರ್ ಪವರ್ ವಿಂಡೋಸ್, AC, ಒಳ್ಳೆ ಅಪೋಲ್ಸರಿ ಇದೆ, ಸೀಟ್ ಕವರ್ಸು, ರಿವರ್ಸ್ ಕ್ಯಾಮ್ರಾ ಅದೆಲ್ಲ ಹಾಕಿದಾರಲ್ಲ? ರಿವರ್ಸ್ ಕ್ಯಾಮ್ರಾ ಎಲ್ಲ, ಅವು ಸ್ಕ್ರೀನ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಓಕೆ. ಅದಲ್ದೇನೆ ಟೈರ್ಸ್ ಕೂಡ ನ್ಯೂ ಟೈರ್ಸ್ ಇದೆ. ಇದು ಯಾವುದು ಡ್ಯಾಮೇಜ್ ಇಲ್ಲ, ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ. ಅದೇ ನೀಟಾಗಿದೆ, ಆಲ್ಮೋಸ್ಟ್ ನೀಟ್ ವೆಹಿಕಲ್, ಒರಿಜಿನಲ್ ಕಾರ್ ಸರ್ ಇದು. ಓಕೆ. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಈ ಕಾರ್? ಸರ್ ಇದು 2010 ಇದು 3.5 ಸರ್. 3,50,000. ಹಾಂ, ಸ್ಲೈಟ್ಲಿ ನೆಗೋಷಿಯಬಲ್. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಹೆಂಗೆ ಸರ್ ಈ ಗಾಡಿದು? ಸರ್ ಇದು ಮೈಲೇಜ್ ಸಾಧಾರಣ ಒಂದು 15 ಇಂದ 17 ಬರುತ್ತೆ ಸರ್ ಇದು. 15 ಇಂದ 17. ಇದು ಮೋಸ್ಟ್ಲಿ IT ಅವ್ರು ಯಾರೋ ಯೂಸ್ ಮಾಡಿರ್ಬೇಕು ಅಂತ. ಹೌದು ಸರ್, ಹೌದು ಸರ್. HP ನಲ್ಲಿ ಎಂಪ್ಲಾಯ್ ಅವರು, HP ಎಂಪ್ಲಾಯಿ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಒಂದಿದೆ, ನೋಡ್ತಿರ್ಬೋದು. ಇದು ಡೀಟೇಲ್ಸ್ ಹೇಳಿ ಸರ್. ಎಷ್ಟೊಂದು ಹೊಂಡಾಯ್ ಸ್ಯಾಂಟ್ರೋ GLS. ಓಕೆ. GL ಪ್ಲಸ್. ಓಕೆ. ಇದು ಲಾಸ್ಟ್ ಕನ್ಸೈನ್ಮೆಂಟ್ ಸರ್, ಬರೀ 30,000 ಓಡಿದೆ. ಓಕೆ ಓಕೆ ಓಕೆ. 2012. ತುಂಬಾ ಜನ ಸ್ಯಾಂಟ್ರೋನ್ ಇಷ್ಟಪಡ್ತಾರೆ. ಹೌದೌದು. ಬಹಳ ಚೆನ್ನಾಗಿದೆ ಸರ್, ತುಂಬಾ ಕಡಿಮೆ ಓಡಿದೆ, 30,000 ಓಡಿದೆ. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ಸರ್ ಇದು 3,20,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. GL ಪ್ಲಸ್. ಇದು ಮೈಲೇಜ್ ಹೆಂಗೆ ಸರ್ ಈ ಗಾಡಿದು? ಸರ್ ಸ್ಯಾಂಟ್ರೋ ನಿಮಗೆ 17 ಬರುತ್ತೆ ಸರ್, 17-18 ಬರುತ್ತೆ. ಓಕೆ 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 ಸರ್. ನೆಕ್ಸ್ಟು ಇನ್ನೊಂದು ವೈಟ್ ಕಲರ್ ಒಂದು ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2009 GLS. ಓಕೆ. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ಓಕೆ. 65,000 ಓಡಿದೆ. 2,20,000 ಸರ್ ಇದು. 2,20,000. ಓಕೆ. 2,20,000. ಟೈರ್ ಎಲ್ಲ ಹೊಸದಿದೆ. ಕಾರ್ ತುಂಬಾ ಚೆನ್ನಾಗಿದೆ ಸರ್, ನೀಟ್ ವೆಹಿಕಲ್. ಇದ್ರ ಮೈಲೇಜು ಎಷ್ಟು ಸರ್? ಇದು ಕೂಡ ಸಾಧಾರಣ 15 ಇಂದ 17 ಬರುತ್ತೆ ಸರ್. ಓಕೆ 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 ಸರ್. ಸೊ ನೆಕ್ಸ್ಟ್ ಒಂದು i20 ಒಂದಿದೆ ಇನ್ನೊಂದು ಸರ್. i20 ಆಸ್ಟಾ ಪೆಟ್ರೋಲ್ ವೇರಿಯಂಟು. ಓಕೆ. 50,000 ಓಡಿದೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಓಕೆ. ಆಸ್ಟಾ ವೇರಿಯಂಟು ಫುಲ್ಲಿ ಲೋಡೆಡ್ ಸರ್ ಇದು. ಫುಲ್ಲಿ ಲೋಡೆಡ್ ವೆಹಿಕಲ್. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್, 50,000 ಓಡಿದೆ ಸರ್. 7 lakhs ನೆಗೋಷಿಯಬಲ್. 7 lakhs ನೆಗೋಷಿಯಬಲ್. 7 ಲಕ್ಷ ಹೇಳ್ತಾರೆ. ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ನ್ಯಾವಿಗೇಷನ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಫುಲ್ಲಿ ಆಪ್ಷನ್ ಸರ್ ಇದು.
ಓಕೆ ಓಕೆ ಸರ್. ಸೀಟ್ ಕವರ್ಸು ಅಷ್ಟೇ ಹಾ, ಫ್ರೆಶ್ ಇದೆ. ಓಕೆ. ಸೊ ಈ ಗಾಡಿ ಮೈಲೇಜ್ ಸರ್? ಸರ್ ಇದು ಸಾಧಾರಣ 15 ಇಂದ 17 ಬರುತ್ತೆ ಸರ್. 15 ಇದೆಲ್ಲ ಮೈಲೇಜ್ ಎಲ್ಲ ಏನ್ ಡ್ರಾಪ್ ಇಲ್ಲ ಸರ್. ಹೌದು. ಸ್ವಲ್ಪ ಸಾಫ್ಟ್ ಆಗಿ ಯೂಸ್ ಮಾಡಿದ್ರೆ 1-2 ಕಿಲೋಮೀಟರ್ ಜಾಸ್ತಿ ಕೂಡ ಬರುತ್ತೆ ಸರ್ ಇದು. ಓಕೆ ಓಕೆ. ಸೊ ಈ ಟೈರ್ಸ್ ಸ್ವಲ್ಪ ಬೇರೆ ತರ ಇದೆಯಲ್ಲ, ಸ್ಪೋರ್ಟಿ ಲುಕ್. ಹೌದು ಸರ್, ಈ ಸ್ಪೋರ್ಟಿ ಟೈರ್ ಸರ್, ಇದು ಬ್ರಾಡ್ ಟೈರ್ಸ್, ಲೋ ಪ್ರೊಫೈಲ್ ಸರ್. ಲೋ ಪ್ರೊಫೈಲ್. ಓಕೆ. ಲೋ ಪ್ರೊಫೈಲ್. ಸೊ ನೆಕ್ಸ್ಟ್ ಒಂದು XUV 500 ಇದೆ ಸರ್, ಮಹೇಂದ್ರ XUV 500 W10 ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್, 32,000 ಓಡಿದೆ. ಅನ್ಯೂ ಸ್ಟೆಪ್ನಿ. ಓಕೆ. ಬಹಳ ಚೆನ್ನಾಗಿದೆ ಸರ್, ವೆರಿ ಫ್ರೆಶ್ ವೆಹಿಕಲ್ ವಿತ್ ಫುಲ್ಲಿ ಆಪ್ಷನ್ಸ್. ಓಕೆ 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 ಓಕೆ. ವಿತ್ ಫುಲ್ಲಿ ಆಪ್ಷನ್ಸ್. ಹಾಂ. ಒಳ್ಳೆ ಕಾರು. ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ತರ ಇದೆ, ಒಂದು ಸ್ಕ್ರಾಚ್ ಇಲ್ಲ. ಹೌದು ಸರ್, ನೀಟಾಗಿದೆ ಸರ್. ಇದು ಹಾಂ 15 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 15 ಲಕ್ಷ. ನಾಟ್ ಇವನ್ ಎ ಸಿಂಗಲ್ ಸ್ಕ್ರಾಚ್. ಹೌದೌದು. ಫುಲ್ ಒರಿಜಿನಲ್ ಇದೆ. ಹಾಂ ಹಾಂ ಹಾಂ. ಸೊ ಇದು ಆಲ್ಮೋಸ್ಟ್ ನಮಗೆ ಇವಾಗ ಹೊಸ ತೊಗೊಂಡ್ರೆ ಎಷ್ಟು ಬರ್ಬೋದು ಸರ್? ಸರ್ ಹೊಸದು 23.5 ಲಕ್ಷ ಇದೆ ಸರ್. ಓಕೆ ಓಕೆ. 23,85,000 ಇದೆ. ಓಕೆ ಓಕೆ. ಸೊ ನೆಕ್ಸ್ಟ್ ಒಂದು ಕ್ವಿಡ್ ಒಂದಿದೆ, ಈ ಗಾಡಿ ಡೀಟೇಲ್ಸ್ ಏನಿ ಸರ್? ಸರ್ ರೆನಾಲ್ಡ್ ಕ್ವಿಡ್ ಸರ್, ಇದು ಹಾಂ ಆಟೋಮೆಟಿಕ್. ಇದು AMT. ಓಕೆ ಓಕೆ ಓಕೆ. ಇದು ಫುಲ್ಲಿ ಲೋಡೆಡ್ ಸರ್. ಇದು ಹಾಂ ಹಾಂ. RXT ಆಪ್ಷನಲ್ AMT. ಓಕೆ ಓಕೆ. ತುಂಬಾ ಜನ ಆಟೋಮೆಟಿಕ್ ಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬರೀ 30,000 ಓಡಿದೆ. ಹಾಂ ಹಾಂ ಹಾಂ. ಇದರಲ್ಲೂ ನ್ಯಾವಿಗೇಷನ್, ಟಚ್ ಸ್ಕ್ರೀನು, ರಿವರ್ಸ್ ಸೆನ್ಸರು, ಎವ್ರಿಥಿಂಗ್ ಫುಲ್ಲಿ ಲೋಡೆಡ್. ಓಕೆ. ಭಾಳ ಚೆನ್ನಾಗಿದೆ ಸರ್. ಸೊ ಈ ಗಾಡಿ ಪ್ರೈಸ್ ಹೆಂಗೆ ಸರ್? ಸಿಂಗಲ್ ಓನರು ಕಾಂಪ್ರಿಹೆನ್ಸಿವ್. ಓಕೆ ಸರ್ 4,25,000. 4,25,000 ಹೇಳ್ತಾರೆ. ಮೈಲೇಜ್ ಹೆಂಗೆ ಸರ್ ಈ ಗಾಡಿದು? ಸರ್ ಇದು ಆಟೋ AMT ನಲ್ಲಿ ಸಾಧಾರಣ ಇದು ಒಂದು ಹಾಂ ಆವರೇಜ್ 18 ಬರುತ್ತೆ ಸರ್. ಇದು 18 ಬರುತ್ತೆ, 18 ಮೈಲೇಜ್. ಓಕೆ. ಸೊ ನೆಕ್ಸ್ಟು ಇನ್ನೊಂದು ಗಾಡಿ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ರಿಡ್ಸ್. ಹಾಂ. ರಿಡ್ಸ್ ಪೆಟ್ರೋಲ್ ವೇರಿಯಂಟು. ಓಕೆ. ಇದು 70,000 ಓಡಿದೆ. ಹಾಂ ಹಾಂ. ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಸಿಂಗಲ್ ಓನರ್ ಆಗಿದ್ದಾಗ ನಾವೇ ಒಂದು 6 ಮಂತ್ಸ್ ಬ್ಯಾಕ್ ನಾವೇ ನಮ್ಮ ಕಸ್ಟಮರ್ಗೆನೆ ಮಾರಿದ್ವಿ. ಓಕೆ. ಸೊ ಈಗ ಅವರು ರೀಸೆಂಟ್ ಆಗಿ ಈ ಕಾರ್ನ ಮಾರಿಸ್ಬಿಟ್ಟು XUV ತಗೊಂಡಿದ್ದಾರೆ. ಓಕೆ. ಸೊ ಅವ್ರು ಇಲ್ಲಿ ಬಿಟ್ಟಿದ್ದಾರೆ ಸರ್, ಸೇಲ್ ಮಾಡಿಕೊಡಿ ಅಂತೇಳಿ. ಹಾಂ ಹಾಂ ಹಾಂ. ಪೆಟ್ರೋಲ್ ವೇರಿಯಂಟು VXI. ಓಕೆ. ಒಳ್ಳೆ ಕಾರು ಸರ್, ಒರಿಜಿನಲ್ ಇದೆ ಕಾರು. ಇದು 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,50,000 ಸ್ಲೈಟ್ಲಿ ನೆಗೋಷಿಯಬಲ್. 3,50,000 ಹಾಂ 2011 ಪೆಟ್ರೋಲ್ ವೇರಿಯಂಟ್ VXI. ಓಕೆ 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 ಸರ್. ಸರ್ ಇವಾಗ ಎಷ್ಟೊಂದು ಜನ ಅನ್ಕೊಂಡಿರ್ಬೋದು ಲೈಕ್ ಎಕ್ಸ್ಚೇಂಜ್ ಆಪ್ಷನ್ ಇದೆಯಾ ಹೆಂಗೆ ಅಂತ? ಸರ್ ಡೆಫಿನೆಟ್ಲಿ ಸರ್, ಈಗ ಅವ್ರ ಹತ್ರ ಹಳೆ ಕಾರ್ ಯಾವ್ದಿದೆ ಅದನ್ನ ನೋಡಿ ನಾವು ಅವ್ರಿಗೆ ಯಾವ್ದು ಇಲ್ಲಿ ಸೆಟ್ ಆಗುತ್ತೆ ಅದನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಅವ್ರ ಕಾರ್ಗೆ ಒಂದು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದು ಇನ್ನು ಮಿಕ್ಕಿದ್ದು ಅವ್ರು ಯಾವ್ದು ಲೈಕ್ ಮಾಡಿರ್ತಾರೋ ಡಿಫ್ರೆನ್ಸ್ ಅಮೌಂಟ್ ಕೊಟ್ಟು ತೊಗೊಂಡು ಹೋಗ್ಬೋದು. ಅಥವಾ ಲೋನ್ ಬೇಕು ಅನ್ನೋದಿದ್ರೆ ಲೋನು ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ. ಓಕೆ. ಬರೀ ಇವಾಗ ಅವ್ರು ಏನಾದ್ರು ಕಾರ್ ಸೇಲ್ ಮಾಡಬೇಕು ಅಂದ್ರೆ ಕಾರ್ ಕೂಡ ತಗೊಂತಾರೆ, ಕಾರ್ ಕೂಡ ನಾವು ಸೇಲ್ ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್. ಓಕೆ. ಸೊ ನೆಕ್ಸ್ಟ್ ಒಂದು ಓಮ್ನಿ ಇದೆ, ತುಂಬಾ ಜನ ಕೇಳ್ತಿರ್ತೀರಾ ಓಮ್ನಿ ಬೇಕು ಅಂತ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಹಾಂ ಹಾಂ. 38,000 ಓಡಿದೆ. ಓಕೆ. ಸಿಂಗಲ್ ಓನರು, ಪರ್ಸನಲ್ ಯೂಸ್ಡ್ ಓಮಿನಿ ಸರ್. ಸಾಧಾರಣವಾಗಿ ಓಮಿನಿ ಎಲ್ಲ ಈ ಲಗೇಜ್ಗೆ ಎಲ್ಲ ಉಪಯೋಗಿಸ್ತಾರೆ. ಇದು ಆ ಥರ ಏನಿಲ್ಲ, ಪರ್ಸನಲ್ ಯೂಸ್ಡ್ ವೆಹಿಕಲ್. 8 ಸೀಟರ್ ಇದು, ವಿತ್ ನ್ಯೂ ಟೈರ್ಸ್. ಹೊಸ ಟೈರ್ಗಳು ಹಾಕಿದ್ದಾರೆ 4 ಕೂಡ. ಮತ್ತೆ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ನೀಟ್ ಇದೆ. ಮೋಸ್ಟ್ಲಿ ಇದು ಫ್ಯಾಮಿಲಿ ಟೂರಿಂಗ್ ಆ ಥರ. ಹೌದು ಸರ್, ಫ್ಯಾಮಿಲಿಗೋಸ್ಕರ ಇಟ್ಕೊಂಡಿದ್ರು. ಈಗ ಅವ್ರಿಗೆ SUV ಬೇಕು ಅಂತೇಳಿ ಈ ಕಾರ್ನ ಮಾರಿಸ್ಬಿಡಿ ಸರ್, ಓಕೆ, ನನಗೆ SUV ಯಾವ್ದಾದ್ರು ಒಂದು ಮಹೇಂದ್ರದೋ ಇನೋವಾ ರೀತಿನಲ್ಲೋ ಯಾವ್ದಾದ್ರು ಒಂದು ಕೊಡ್ಸಿ ಅಂತೇಳಿ ಅವರು ಕಾರ್ನ ಬಿಟ್ಟಿದ್ದಾರೆ. ಪ್ರೈಸ್ ಎಷ್ಟು ಸರ್ ಇದು? ಸರ್ ಇದು 3,20,000, 3,20,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಓಕೆ. ಸೊ ತುಂಬ ಜನ ಕೇಳ್ತಿರ್ತೀರಾ i10 ಬೇಕು ಅಂತ, ತುಂಬ ಜನ ನೋಡ್ತಿರ್ತೀರಾ, ಒಳ್ಳೆ ಮೇಂಟೆನೆನ್ಸ್, ಒಳ್ಳೆ ಗಾಡಿ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ. ಸೊ ಇವಾಗ ಒಂದು ಗಾಡಿ ಬಂದಿದೆ ಆ್ಯಕ್ಚುಲಿ, ಇವಾಗಲೇ ಒಬ್ಬರು ತಂದರು. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಹಾಂ i10 ಮ್ಯಾಗ್ನಾ ಆಪ್ಷನಲ್, ಸಿಂಗಲ್ ಓನರ್ ಸರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ.
50,000 ಓಡಿದೆ ವೆಹಿಕಲ್, ಹಾಂ 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 ಪೆಟ್ರೋಲ್ ವೇರಿಯಂಟು. ಹಾಂ ಸರ್ ಇದು 3 lakhs ನೆಗೋಷಿಯಬಲ್ ಸರ್. 3 lakhs ನೆಗೋಷಿಯಬಲ್, 3 ಲಕ್ಷ ಆಗುತ್ತೆ ನೆಗೋಷಿಯಬಲ್ ಇದು. ಸೊ ಈ ಗಾಡಿ ಮೈಲೇಜ್ ಕೂಡ ಎಷ್ಟು ಬರ್ಬೋದು ಸರ್? ಸರ್ ಇದು ಒಂದು 15ರಿಂದ 17 ಬರುತ್ತೆ. ಹಾಂ ಹಾಂ ಐಟೆನ್ಸ್ ಎಲ್ಲ ವೆರಿ ಬ್ಯೂಟಿಫುಲ್ ಕಾರ್ ಸರ್, ರಿಪೇರಿ ಬರಲ್ಲ, ಮೇಂಟೆನೆನ್ಸ್ ಫ್ರೀ. ಹಾಂ ಹಾಂ ತುಂಬಾ ಜನ ಅಫಿಷಿಯಲ್ಸ್ಗಳೆಲ್ಲ ಐಟೆನ್ನೇ ಇಷ್ಟಪಡೋದು. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಐಟನ್ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಐಟೆನ್ ಆಟೋಮೆಟಿಕ್ ಸರ್, ಐಟೆನ್ ಸ್ಪೋರ್ಟ್ಸ್ ಆಟೋಮೆಟಿಕ್. ಓಕೆ ಓಕೆ ಇದು ಓಕೆ. ಫುಲ್ಲಿ ಆಟೋಮೆಟಿಕ್, ಹಾಂ ಹಾಂ CVT. ಹ್ಞೂ ಬಹಳ ಚೆನ್ನಾಗಿದೆ ಸರ್. ಹಾಂ 65,000 ಓಡಿದೆ, ಸಿಂಗಲ್ ಓನರು. ಓಕೆ. ಇದ್ರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್ಮು, ರಿವರ್ಸ್ ಸೆನ್ಸರು. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಸರ್? ಸರ್ ಇದು 3,75,000 ಹಾಂ ನೆಗೋಷಿಯಬಲ್. 3,75,000, 3,75,000 ನೆಗೋಷಿಯಬಲ್. Okay, ಆಟೋಮೆಟಿಕ್ 2012 ಹ್ಞೂ 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 ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓಕೆ ಓಕೆ. ಸೊ ಇದನ್ನು ಕೂಡ ನೋಡ್ತಿರ್ಬೋದು ಇದೆ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಆಲ್ಟೋ LXi ಆಹಾ. 2010 ಸಿಂಗಲ್ ಓನರು, ಓಕೆ. ತುಂಬಾ ಕಡಿಮೆ ಓಡಿದೆ, ಹಾಂ ಹಾಂ ಬಹಳ ಚೆನ್ನಾಗಿದೆ ವೆಹಿಕಲ್. ಬರೀ Okay, okay. 28,000 ಓಡಿದೆ. ಹಾಂ 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 ಒಳ್ಳೆ ಸೀಟ್ ಕವರ್ಸ್ ಇದೆ, ಹ್ಞೂ ಹ್ಞೂ ಅಫಿಷಿಯಲಿ ಯೂಸ್ ಕಾರ್. Okay, 28,000 ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಏನು ಇಷ್ಟೊಂದು ಕಡಿಮೆ ಓಡಿದ್ಯಾ ಅಂತ ಹೇಳಿ. ಏನು ಕೊಡಿದೆ ಸರ್? ಬಹಳ ಚೆನ್ನಾಗಿದೆ ಸರ್. ಅವರು ಈಗ ರಿಟೈರ್ಡ್ ಆಗಿದ್ದಾರೆ, ಹಾಗಾಗಿ ಅವರು ಜಾಸ್ತಿ ಯೂಸ್ ಮಾಡಿಲ್ಲ. ಹಾಂ 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 ವೆರಿ ಓಲ್ಡ್ ಪರ್ಸನ್. ಹ್ಞೂ 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 ಬಹಳ ಚೆನ್ನಾಗಿದೆ ವೆಹಿಕಲ್. ಓಕೆ. ಆಲ್ಮೋಸ್ಟ್ ರಫ್ ಯೂಸ್ ಮಾಡಿರಲ್ಲ ಇವರು ಅಲ್ಲ ಸರ್? ಗಾಡಿನಲ್ಲಿ ಒಂದು ಅದೇ ಅದೇ. ಕಾರಲ್ಲಿ ಒಂದು ಸ್ಕ್ರಾಚಸ್ಸು ಇಲ್ಲ. ಪ್ರೈಸ್ ಎಷ್ಟು ಅಂದ್ರಿ ಸರ್ ಇದು? ಸರ್ ಇದು 2010 28,000 ಓಡಿದೆ, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಹಾ. 2,50,000 ನೆಗೋಷಿಯಬಲ್ ಸರ್. 2,50,000 ನೆಗೋಷಿಯಬಲ್ ಆಗುತ್ತೆ. 2,50,000 ನೆಗೋಷಿಯಬಲ್. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಹೊಂಡೈ ಸ್ಯಾಂಟ್ರೋ ಹಾಂ 2009 ಓಕೆ. GLS, ಹ್ಞೂ ಹ್ಞೂ ಸೆಕೆಂಡ್ ಓನರು ಸರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಆಲ್ಮೋಸ್ಟ್ 70,000 ಓಡಿದೆ. ಸೀಟ್ ಕವರ್ಸ್ ಎಲ್ಲ ಹೊಸದಿದೆ. ಹಾ ಸರ್. ಓಕೆ ಓಕೆ. ಇದರಲ್ಲಿ ಕಾರ್ ತುಂಬಾ ಚೆನ್ನಾಗಿದೆ, ಹಾಂ ಹಾಂ ಒಳ್ಳೆ ಸೀಟ್ ಕವರ್ಸ್ ಇದೆ, ಹಾಂ ನೀಟ್ ವೆಹಿಕಲ್. ಟೈರ್ಸ್ ಎಲ್ಲಾನು ಕೂಡ ಹಾಂ 80% ಬಟನ್ಸ್ ಇದೆ. ಓಕೆ ಓಕೆ ಓಕೆ. ಸೊ ಈ ಗಾಡಿ ಪ್ರೈಸ್ ಸರ್? ಸರ್ ಇದು 2,10,000 ನೆಗೋಷಿಯಬಲ್. 2,10,000 ನೆಗೋಷಿಯಬಲ್, 2,10,000 ನೆಗೋಷಿಯಬಲ್ ಆಗುತ್ತೆ. ಓಕೆ. ನೆಕ್ಸ್ಟು ತುಂಬ ಜನ ಕೇಳ್ತಿರ್ತೀರಲ್ಲ ಫಾರ್ಡ್ ಬ್ರ್ಯಾಂಡ್ ಬೇಕಂತ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಫೋರ್ಡ್ ಫಿಗೋ ZXi ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು, 2011 ಓಕೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಹ್ಞೂ ಹ್ಞೂ ಇಂಜಿನ್ನು, ಬಾಡಿ ಲೈನು, ಎವ್ರಿಥಿಂಗ್ ಒರಿಜಿನಲ್ ಇದೆ. ಓಕೆ. ಬಹಳ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಹ್ಞೂ ಹ್ಞೂ ಸ್ಮಾಲ್ ಬಡ್ಜೆಟ್ನಲ್ಲಿ ಒಂದು ಸಾಧಾರಣ ಒಂದು 260 ಇದೆ ಸರ್. ಇದು 2,60,000, ಹಾಂ 2,60,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಓಕೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಹಾಂ ಹಾಂ ಹಾಂ. ಸೊ ಈ ಗಾಡಿ ಮೈಲೇಜ್ ಸರ್? ಸರ್ ಮೈಲೇಜ್ 20 ಬರುತ್ತೆ ಸರ್. ಇದು 20 ಬರುತ್ತೆ, ಮಿನಿಮಮ್ 20 ಬರುತ್ತೆ, 22 ಕೂಡ ಬರ್ತವೆ. ಹಾಂ ಹಾಂ ಹಾಂ. ಡೀಸೆಲ್ ವೇರಿಯಂಟು, ಸ್ಮಾಲ್ ಬಡ್ಜೆಟ್ ಅಲ್ಲಿ ತುಂಬಾ ಜನ ಬೇಕು ಅಂತ ಹೇಳ್ತಾರೆ. ಹ್ಞೂ 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 ಓಕೆ. ಸೊ ಸ್ಯಾಂಟ್ರೋ ಹುಡುಕೋರ್ಗಂತೂ ಇಲ್ಲಿ ಬರ್ಬೋದು, ತುಂಬಾ ಆಪ್ಷನ್ಸ್ ಇದೆ ಸ್ಯಾಂಟ್ರೋಗೆ. ಸೊ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಸ್ಯಾಂಟ್ರೋ 2008 ಮಾಡಲ್ GLS, ಹಾಂ ಹಾಂ ಸೆಕೆಂಡ್ ಓನರು, ಓಕೆ. 65,000 ಓಡಿದೆ. ಹ್ಞೂ ಕಾರ್ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರು, ಎಕ್ಸ್ಟೀರಿಯರು, ಹಾಂ ಹಾಂ ಬಾಡಿ ಲೈನ್, ಎವ್ರಿಥಿಂಗ್ ಬ್ಯೂಟಿಫುಲ್ ಆಗಿದೆ. ಸೀಟ್ ಕವರ್ಸು ಕೂಡ ಹಾಂ. ಬಹಳ ಚೆನ್ನಾಗಿದೆ. ಹ್ಞೂ ಹ್ಞೂ ಇದು ಪ್ರೈಸಿಂಗ್ ಬಂದು ಸರ್ ಇದು 2,20,000 ಸ್ಲೈಟ್ಲಿ ನೆಗೋಷಿಯಬಲ್. 2,20,000, 2,20,000 ಸ್ಲೈಟ್ಲಿ ನೆಗೋಷಿಯಬಲ್. ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಹೆಂಗೆ ಸರ್? ಸರ್ 2 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಸಿಸ್ಟಮ್ಮು, ಓಕೆ. ಮತ್ತೆ ರಿವರ್ಸ್ ಸೆನ್ಸರ್ ಕೂಡ ಇದೆ. ಹಾಂ ಹಾಂ ಬಹಳ ಚೆನ್ನಾಗಿದೆ ಗಾಡಿ. ಬಾಡಿ ಲೈನ್, ಹಾಂ ಹಾಂ ಹಾಂ. ಎಕ್ಸ್ಟೀರಿಯರ್, ಇಂಟೀರಿಯರ್ ಎರಡೂ ಕೂಡ ಹಾಂ. ವೆರಿ ಎಕ್ಸಲೆಂಟ್. ಹ್ಞೂ ಹ್ಞೂ 2008 ಮಾಡಲು GLS. ಓಕೆ. ಈ ಸ್ಪಾಯ್ಲರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಹಾಂ 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 ಓಕೆ. ಪ್ರೈಸ್ ಎಷ್ಟಂದ್ರಿ ಸರ್? 2,20,000 ನೆಗೋಷಿಯಬಲ್ ಸರ್. 2,20,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ, ನೋಡ್ಬೋದು.